Hello friends, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾರ್ಟ್. ಸೊ ಮತ್ತೆ ವಾಪಸ್ಸು ಇನ್ಕಮ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಫ್ರಮ್ HP ಅನ್ನೋ ಒಂದು ಮೂರನೇ ಸೆಷನ್ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ಸೆನ್ಸ್ ತರ್ತಾ ಇದ್ದೀನಿ ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. 12 ಎಪಿಸೋಡ್ ಲೆಕ್ಕಕ್ಕೆ ಈ ಒಂದು ಚಾಪ್ಟರ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 2 ಎಪಿಸೋಡ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇದು 3rd ಎಪಿಸೋಡ್. ಬರೀ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಬರ್ತಿಲ್ಲ ಅನ್ನೋ ನೋವು ಇಟ್ಕೊಳಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ ಅವ್ರನ್ನ ನೋಡಿ, ಆಮೇಲಿಂದ ನೀವೇ ಹಿರಿಯರು. ನಿಮ್ಮ ಮುಂದಕ್ಕೆ ಈಗ ಬಂದಿದ್ದೀನಿ. ಎವ್ರಿ ಆಲ್ಟರ್ನೇಟಿವ್ ಡೇಸ್, ಪ್ರತಿ ಆಲ್ಟರ್ನೇಟಿವ್ ಡೇಸ್ ಒಂದೊಂದು ವಿಡಿಯೋ ಆಗ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಸೊ ಈಗ ಬನ್ನಿ, ಇವತ್ತಿನ ದಿವಸ ನಾವು ಕಲ್ತ್ಕೊಳ್ಳುವಂತಹದ್ದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಬನ್ನಿ ಸ್ಟೂಡೆಂಟ್ಸ್, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಯಾವ ರೀತಿ ಕಂಪ್ಯೂಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸ್ಟೂಡೆಂಟ್. ಓಕೆ ಸ್ಟೂಡೆಂಟ್ಸ್, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಮೊದಲು ಉದಾಹರಣೆಗೆ ಸುಹಾಸ್ ಅಂದ್ಬಿಟ್ಟಿದೆ, ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹತ್ರ ಒಂದು ಮನೆ ಇದೆ, ಇದೇ ಆ ಮನೆ. ಸೊ ಬಾಗಿಲಲ್ಲಿದೆ. ಈ ಮನೆನ ಸುಹಾಸ್ ಅನ್ನೋನು ಅಪೂರ್ವ ಅನ್ನೋರಿಗೆ ಬಾಡಿಗೆ ಕೊಡ್ತಾನೆ. ಸುಹಾಸ್ ಅನ್ನೋ ವ್ಯಕ್ತಿ ಈ ಮನೆನ ಬಾಡಿಗೆ ಕೊಡ್ತಾನೆ. ಎಷ್ಟು ರೆಂಟ್ ಅಂದರೆ 10,000 ರೂಪಾಯಿ ರೆಂಟ್ ಪರ್ ಮಂತ್. ಓಕೆ, ಪ್ರತಿ ತಿಂಗಳು ಅಪೂರ್ವ ಸುಹಾಸ್ಗೆ ಎಷ್ಟು ರೆಂಟ್ ಕೊಡಬೇಕು? 10,000ನೇ. ಏನಂತ ಹೇಳ್ತಾನೆ ಅಂದರೆ, ನೋಡಿ ಮಿಸ್, ನೀವು ನನಗೆ ಕೊಡಬೇಕಾಗಿರುವಂತಹ ರೆಂಟ್ನಲ್ಲಿ 3,000 ಪರ್ ಮಂತ್ ಅಷ್ಟು ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡಿ. ಇನ್ನು ಮಿಕ್ಕಿರುವಂತಹ 7,000 ರೂಪಾಯಿ ಪರ್ ಮಂತ್ನ ಕ್ಯಾಶ್ ರೀತಿಯಲ್ಲಿ ನನಗೆ ಹ್ಯಾಂಡ್ ಓವರ್ ಮಾಡಿ. ಕ್ಯಾಶ್ ರೀತಿಯಲ್ಲಿ ನನಗೆ ಹ್ಯಾಂಡ್ ಓವರ್ ಮಾಡಿ ಅಂದರೆ 3,000 ರೂಪಾಯಿಯಷ್ಟು ರೆಂಟ್, ಆಕ್ಚುಯಲ್ ಆಗಿ ರೆಂಟ್ನ ನಾನು ರಿಸೀವ್ ಮಾಡ್ತಿದ್ದೀನಿ. ಈ 7,000 ರೂಪಾಯಿ ಅನ್ಅಕೌಂಟೆಡ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಿಸ್ಟರ್ ಸುಹಾಸ್ ಅನ್ನೋನು ಹೇಳ್ತಾ ಇರೋದೇನು ಅಂದರೆ, ಈ ಮನೆನ ಬಾಡಿಗೆ ಕೊಟ್ಟಿರೋದು, ಅದರಿಂದ ಬರ್ತಾ ಇರುವಂತಹ ರೆಂಟ್ 3,000 ರೂಪಾಯಿ ಅಂತ ಹೇಳ್ಕೊತಾನೆ. ಅಂದರೆ 7,000 ರೂಪಾಯಿ ಮೇಲೆ ಅವನು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗೋದಿಲ್ಲ. ಅವನು ಆ್ಯಕ್ಚುಯಲ್ ಆಗಿ ನಾನು ರೆಂಟ್ ರಿಸೀವ್ ಮಾಡ್ತಾ ಇರೋದೇ 3,000 ಅಂತ ಹೇಳಿ 3,000ದ ಮೇಲೆ ಟ್ಯಾಕ್ಸ್ ಕಟ್ಟೋದಕ್ಕೆ ಹೋಗ್ತಾನೆ. ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ, ಗವರ್ನಮೆಂಟ್ ಏನು ಹೇಳುತ್ತೆ ಅಂದರೆ, ಆಯ್ತಪ್ಪ, ನೀನು ಆ್ಯಕ್ಚುಯಲ್ ಆಗಿ ರೆಂಟ್ ರಿಸೀವ್ ಮಾಡ್ತಾರೆ 3,000 ಪರ್ ಮಂತ್. ಇಂಡಿಯಾ ಫುಲ್ಲೂ ಕೂಡ ಯಾರು ಎಷ್ಟು ರೆಂಟ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದರೆ ಮ್ಯಾನ್ ಪವರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆಯ್ತಾ, ನೀನು 3,000 ತಾನೇ ನೀನು ಏನೋ ರೆಂಟ್ ರಿಸೀವ್ ಮಾಡ್ತಾ ಇರೋದು, ಸರಿ, ನಾವೊಂದು ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತೀವಿ. ನೀನು ಎಷ್ಟು ರೆಂಟ್ ರಿಸೀವ್ ಮಾಡೋಕ್ಕಾಗುತ್ತೆ, ನಿನಗೆ ಅರ್ಹತೆ ಇದೆ, ಎಲಿಜಿಬಿಲಿಟಿ ಇದೆ, ನಿನ್ನ ಕೈಯಲ್ಲಿ ಎಷ್ಟು ಮಾಡಬಹುದು ಅನ್ನೋದನ್ನ ನಾವೊಂದು ರೆಂಟ್ನ ವ್ಯಾಲ್ಯೂ ಮಾಡ್ತೀವಿ, ಎಸ್ಟಿಮೇಟ್ ಮಾಡ್ತೀವಿ. ಆ ಎಸ್ಟಿಮೇಟ್ ಏನು ಮಾಡ್ತೀವೋ ಆ ಅಮೌಂಟ್ ಮತ್ತು ಅಥವಾ ನೀನು ರಿಸೀವ್ ಮಾಡ್ತಾರೋ ಆ್ಯಕ್ಚುಯಲ್ ರೆಂಟ್, ನೀನು ಹೇಳ್ತಾ ಇದೆಯಲ್ವಾ, ಆ ಅಮೌಂಟ್, ಅವೆರಡರಲ್ಲಿ ಯಾವುದು ಜಾಸ್ತಿ ಇದೆಯೋ ಅದನ್ನೇ ನಾವೇನಂತ ತೀರ್ಮಾನ ಮಾಡ್ತೀವಿ, ಅದ್ರ ಮೇಲೆ ನೀನು ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ. ಅಂದರೆ ಅದನ್ನೇ GAV ಅಂತ ಕರಿತೀವಿ. ಹಾಗಾದರೆ ಏನು ಮಾಡ್ತು, ಫಸ್ಟು ಮುನ್ಸಿಪಲ್ ರೆಂಟ್
ರೆಂಟಲ್ ವ್ಯಾಲ್ಯೂ, MRV. ಫಸ್ಟ್ ಮುನ್ಸಿಪಾಲಿಟಿ ಹತ್ರ ಹೋಯ್ತು. ನಿಮ್ದು ಯಾವಲ್ಲೇ ಮನೆ ಇದ್ರೂ ಕೂಡ ಒಂದು ಮುನ್ಸಿಪಲ್ ಅಥಾರಿಟೀಸ್ ಬೌಂಡ್ರಿನಲ್ಲಿ ಬರುತ್ತೆ. ಆ ಮುನ್ಸಿಪಲ್ ಅಥಾರಿಟೀಸ್ ಬೌಂಡ್ರಿನಲ್ಲಿ ಬರೋದು ನಿಮ್ಮ ಮನೆಯ, ಅಂದರೆ ಸುಹಾಸ್ ಮನೆಯ ವ್ಯಾಲ್ಯೂ, ರೆಂಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಅದರ ರೆಕಾರ್ಡ್ಸ್ ಪ್ರಕಾರವಾಗಿ ತೆಗೆಯುತ್ತೆ. ಅದು 7,000 ಪರ್ ಮಂತ್ ಅಂತ ಹೇಳ್ತು. ಏನದು? MRV. ವಾಟ್ ಡು ಯು ಮೀನ್ ಬೈ MRV? ಮುನ್ಸಿಪಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ಆ ಮುನ್ಸಿಪಲ್ ವ್ಯಾಲ್ಯೂ ಮೀನ್ಸ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆಸ್ ಪರ್ ಮುನ್ಸಿಪಲ್ ರೆಕಾರ್ಡ್ಸ್. ಮುನ್ಸಿಪಾಲಿಟಿ ಅಥವಾ ಮುನ್ಸಿಪಲ್ ರೆಕಾರ್ಡ್ಸ್ನ ಮೇರೆಗೆ ಏನು ರೆಂಟಲ್ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೋ ಆ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿನೇ ನಾವೇನಂತ ಕರಿತೀರಾ? ಮುನಿಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಥವಾ ಇನ್ನೊಂದು ಮೀನಿಂಗ್ ಹೇಳಬೇಕು ಅಂತಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಮುನ್ಸಿಪಲ್ ವ್ಯಾಲ್ಯೂ ರೆಫರ್ಸ್ ಟು ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆಸ್ ಡಿಟರ್ಮೈನ್ಡ್ ಬೈ ದ ಮುನ್ಸಿಪಲ್ ಅಥಾರಿಟೀಸ್. ಸೆಕ್ಷನ್ ಎಗೆ ಕೇಳಬಹುದು ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಡು ಯು ಮೀನ್ ಬೈ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ವ್ಯಾಲ್ಯೂ ಅಂತಂದರೆ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆಸ್ ಪರ್ ದ ಮುನ್ಸಿಪಲ್ ರೆಕಾರ್ಡ್ಸ್ ಈಸ್ ನೋನ್ ಆಸ್ ಮುನ್ಸಿಪಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, MRV ಅಂತ ಕರಿತೀವಿ. ಮುನ್ಸಿಪಲ್ ರೆಕಾರ್ಡ್ಸ್ ಪ್ರಕಾರವಾಗಿ ಅದರ ರೆಂಟ್ ಎಷ್ಟು ಫಿಕ್ಸ್ ಮಾಡಿದೆ ಅಂತೆ? 7,000 ಪರ್ ಮಂತ್ ಅಂತ. ಹಾಗಾದರೆ ಮತ್ತೆ ಅಲ್ಲಿ ಸುಮ್ಮನಿದ್ರ ಅವರು? ಇಲ್ಲ. ಮತ್ತೆಲ್ಲಿ ಹೋದ್ರು? ಅಕ್ಕಪಕ್ಕದ ಮನೆಗೆ ವಿಚಾರಿಸೋಕೆ ಹೋದ್ರು. ಸುಹಾಸ್ ಏನು ಮನೆ ಏನಿದೆಯೋ, ಸುಹಾಸ್ ಮನೆ ಇಲ್ಲಿ ಏನಿದೆಯೋ ಈ ಮನೆಯ ಸುತ್ತಮುತ್ತ ಕೂಡ ಮನೆ ಇದೆ, ಅಥವಾ ಇದೇ ಥರ ಈ ಮನೆ ಎಲ್ಲಿ ಲೊಕೇಟ್ ಆಗಿದೆಯೋ ಇದೇ ಥರ ಇಲ್ಲೊಂದು ಏರಿಯಾ ಇದೆ, ಇಲ್ಲೊಂದು ಲೊಕ್ಯಾಲಿಟಿ ಇದೆ. ಈ ಲೊಕ್ಯಾಲಿಟಿನಲ್ಲಿ ಸುಹಾಸ್ ಮನೆ ಥರದ್ದೇ ಈ ಮನೆಗೆ ಎಷ್ಟು ವ್ಯಾಲ್ಯೂ ಇದೆ? ಇಲ್ಲಿ ಎಷ್ಟಿದೆ? 8,000 ಪರ್ ಮಂತ್ ಅಂತೆ. ಎಷ್ಟಂತೆ? 8,000 ಪರ್ ಮಂತ್ ಅಂತೆ. ಹಾಗಾದ್ರೆ ಈ ವ್ಯಾಲ್ಯೂನ ನಾವು ಕರಿತೀವಿ ಫೇರ್ ರೆಂಟಲ್ ವ್ಯಾಲ್ಯೂ. ಏನಂತ ಕರಿತೀವಿ? ಫೇರ್ ರೆಂಟಲ್ ವ್ಯಾಲ್ಯೂ. ಹಾಗಾದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಏನು? ಅದಕ್ಕೆ ಇನ್ನೊಂದು ಹೆಸರಿದೆ, ರೀಸನಬಲ್ ರೆಂಟ್. ಫೇರ್ ರೆಂಟಲ್ ವ್ಯಾಲ್ಯೂ ರೆಫರ್ಸ್ ಟು ದ ರೆಂಟ್ ಆಫ್ ಎ ಸಿಮಿಲರ್ ಹೌಸ್ ಇನ್ ಅ ಸಿಮಿಲರ್ ಲೊಕ್ಯಾಲಿಟಿ. ಇದೇ ಥರ ಮನೆಗೆ ಇದೇ ಥರ ಲೊಕ್ಯಾಲಿಟಿನಲ್ಲಿ ಅಥವಾ ಅದೇ ಲೊಕ್ಯಾಲಿಟಿನಲ್ಲಿ ಎಷ್ಟು ರೆಂಟ್ ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನೇ ನಾವೇನಂತ ಕರಿತೀರಾ? ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಾದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಂತೆ? 8,000 ಪರ್ ಮಂತ್ ಅಂತೆ. ವಿಚ್ ಎವರ್ ಈಸ್ ಹೈಯರ್ ತಗೊಂತಾರೆ. ಏನು ತಗೊಂತಾರೆ? ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 8,000 ಪರ್ ಮಂತ್ ಇದೆ. ಹಾಗಾದರೆ 8,000 ಪರ್ ಮಂತ್ನ ನಾವು ಕರಿತೀವಿ ನೋಷನಲ್ ರೆಂಟ್. ಹಾಗಾದರೆ ವಿಚ್ ಎವರ್ ಇಸ್ ಹೈಯರ್ ಅಂದರೆ ಎಷ್ಟು? 8,000 ಪರ್ ಮಂತ್. ಆರ್ ಅಲ್ಲಿ ಸುಮ್ಮನಿದ್ರ? ಇಲ್ಲ. ಸ್ಟ್ಯಾಂಡರ್ಡ್ ರೆಂಟ್. ಏನಿದು ಸ್ಟ್ಯಾಂಡರ್ಡ್ ರೆಂಟ್ ಅಂದರೆ? ದ ರೆಂಟ್ ವಿಚ್ ಈಸ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ಕೆಲವು ಸ್ಟೇಟ್ಗಳಲ್ಲಿ ಇಷ್ಟೇ ನೀವು ರೆಂಟ್ ತೊಗೊಬೇಕು, ಇದಕ್ಕಿಂತ ಜಾಸ್ತಿ ನೀವು ರೆಂಟ್ ತಗೊಳ್ಳೋ ಅಂಥ ಅಗತ್ಯ ಇಲ್ಲ, ಅವಕಾಶ ಇಲ್ಲ ಅಂತ ಹೇಳಿ ಫಿಕ್ಸ್ ಮಾಡುವಂಥ ರೆಂಟ್ನೇ ನಾವೇನಂತ ಕರಿತೀರಾ? ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್ ರೆಂಟ್? ಸ್ಟ್ಯಾಂಡರ್ಡ್ ರೆಂಟ್ ರೆಫರ್ಸ್ ಟು ರೆಂಟ್ ಅಕಾರ್ಡಿಂಗ್ ಟು ದ ರೆಂಟ್ ಕಂಟ್ರೋಲ್ ಆ್ಯಕ್ಟ್, ಅಥವಾ ರೆಂಟ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆ್ಯಕ್ಟ್. It is the maximum amount of rent that can be legally recovered by the owner from tenant. ಇದೇ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರೆಂಟ್. ಕೆಲವು ಸ್ಟೇಟ್ಸ್ ಇದೆ, ಆ ಸ್ಟೇಟಲ್ಲಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅನ್ನೋದು ಒಳಪಡುತ್ತೆ. ಅಂದರೆ ಆ ಒಂದು ಸ್ಟೇಟ್ಸ್ನಲ್ಲಿ ಮನೆ ಏನಾದ್ರು ನಿಮ್ಗೆ ಇತ್ತು ಅಂತಂದರೆ ಅಲ್ಲಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್ನ ಅಪ್ಲೈ ಆಗುತ್ತೆ. ಅಲ್ಲಿ ಏನು ಫಿಕ್ಸ್ ಆಗಿರುತ್ತೆ, ಏನಿರುತ್ತೆ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೋದೇ ಮ್ಯಾಕ್ಸಿಮಮ್ ಅಮೌಂಟ್. ಯಾರೋ ಓನರ್ ರಿಸೀವ್ ಮಾಡೋದು, ಯಾರಿಂದ? ಟೆನೆಂಟಿಂದ. ಅದು ಲೀಗಲ್ ಆಗಿ ರಿಸೀವ್ ಮಾಡುವಂಥದ್ದು. ಅದನ್ನೇನಂತ ಕರಿತೀರಾ? ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರಿತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಆರ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಫಿಕ್ಸ್ ಮಾಡಿರೋದೇ 9,000 ಅಂತ. 9,000 ಪರ್ ಮಂತ್ ಮ್ಯಾಕ್ಸಿಮಮ್. ಇವೆರಡರಲ್ಲಿ ಯಾವುದರಲ್ಲಿ? ಇವೆರಡರಲ್ಲಿ
ಹೈ ಸಾರಿ ಯಾವ್ದು ಕಡಿಮೆ ಇದೆಯೋ, ಯಾವ್ದು ಕಡಿಮೆ ಇದೆ, 8,000 ಪರ್ ಮಂತ್. ಇದನ್ನೇ ನಾವು ಕರಿತೀವಿ ಎಕ್ಸ್ಪೆಕ್ಟೆಡ್ ರೆಂಟ್. ಇದನ್ನ ನಾವು ಕರಿತೀವಿ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೆಡ್ ರೆಂಟ್. ಇದನ್ನೇ ನಾವು ಕರಿತೀವಿ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತಲೂ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್, ಏನಾಯ್ತು, MRV ಆರ್ FRV ಇವೆರಡರಲ್ಲಿ ಯಾವ್ದು ಹೈಯರ್ ಇದೆಯೋ ತಗೊಂತೀರಾ. ಯಾವುದಿದೆ, 8,000 ಪರ್ ಮಂತ್ ಇದೆ. ಆರ್ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕಬಲ್ ಆಗಿದ್ರೆ MRV or FRV, whichever is higher, subject to the maximum of standard rent. ಮ್ಯಾಕ್ಸಿಮಮ್ ಎಷ್ಟು, ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಜಾಸ್ತಿ ಬರಬಾರ್ದು. ಅಂದರೆ ವಿಚ್ ಎವರ್ ಇಸ್ ಲೋಯರ್ ಅಂದ್ಬಿಡರ್ಥ. ವಿಚ್ ಎವರ್ ಇಸ್ ಲೋಯರ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಆರ್ ಎಕ್ಸ್ಪೆಕ್ಟೆಡ್ ರೆಂಟ್. ನಾನಿಲ್ಲಿ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ MRV, FRV, ಸ್ಟ್ಯಾಂಡರ್ಡ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ ಶಾರ್ಟ್ ಫಾರ್ಮ್ನ ಉಪಯೋಗಿಸ್ತಾ ಇರ್ತೀನಿ. ಎಕ್ಸಾಮಿನೇಷನಲ್ಲಿ ನೀವು ಮಾಡೋದು 2 ಪ್ರಾಬ್ಲಮ್. ಸೊ ನೀವು ಫುಲ್ ಫಾರ್ಮ್ನ ಬರೀರಿ ಸ್ಟೂಡೆಂಟ್ಸ್. ಸೊ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಏನು, ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂತಂದ್ರೆ ಆಗಲೇ ನಾನು ಹೇಳಿದೆ, ಏನಂತ ಹೇಳ್ತು, ಸರಿನಪ್ಪ, ನೀನು ಎಷ್ಟು ರೆಂಟ್ ರಿಸೀವ್ ಮಾಡಿದ್ಯೋ ಆ ರೆಂಟ್ನೇ ತಗೊಳ್ಳೋಣ. ಆ ರೆಂಟೇ ಓಕೆ. ಆ ರೆಂಟ್ ಅಥವಾ ನಾವು ಏನು ಮುಂದೆ ಎಸ್ಟಿಮೇಷನ್ ಮಾಡ್ತೀವಿ ಆ ರೆಂಟ್ ಏನಂತ ಕರಿತೀರಾ, ಎಕ್ಸ್ಪೆಕ್ಟೆಡ್ ರೆಂಟ್. ವಿಚ್ ಎವರ್ ಈಸ್ ಹೈಯರ್ ತಗೊಬೇಕಾಗಿರುತ್ತೆ. ಏನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತಂದ್ರೆ ಅಷ್ಟು ರೆಂಟ್ ನೀನು ರಿಸೀವ್ ಮಾಡಲೇಬೇಕಾಗಿರುತ್ತೆ ಆ ಒಂದು ರೆಕಾರ್ಡ್ಸ್ನ ಪ್ರಕಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಗವರ್ಮೆಂಟ್ ಏನು ಮಾಡ್ತಾರೆ, ಇಷ್ಟು ರೆಂಟ್ ನೀನು ಆ ಮನೆಯಿಂದ ಗಳಿಸ್ಬೋದು ಅಂತ ಒಂದು ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀರಾ, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀರಾ. ಆಕ್ಚುಯಲ್ ರೆಂಟ್ ಅಂದರೆ ಆಕ್ಚುಯಲ್ ರೆಂಟ್ ARV, ಇಟ್ ರೆಫರ್ಸ್ ಟು ದ ಆಕ್ಚುಯಲ್ ರೆಂಟ್ ಚಾರ್ಜ್ಡ್ ಬೈ ದ ಅಸಸಿ ಟು ದ ಟೆನೆಂಟ್. It refers to the actual rent charged by the assessee means owner to the tenant for letting out his property. ಮನೆನ ಬಾಡಿಗೆ ಕೊಟ್ಟಿರೋದಕ್ಕೆ ಎಷ್ಟು ರೆಂಟ್ನ ಆ ಮನೆಗೆ ಏನು ರೆಂಟ್ನ ಚಾರ್ಜ್ ಮಾಡ್ತಾ ಇದ್ದಾನೆ ಅದನ್ನೇ ನಾವು ಆ್ಯಕ್ಚುಯಲ್ ರೆಂಟ್ ಅಂತ ಕರಿತೀವಿ. ಆ್ಯಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಆ್ಯಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂದರೆ ರೆಂಟ್ ರಿಸೀವ್ಡ್ ಪ್ಲಸ್ ರೆಂಟ್ ರಿಸೀವಬಲ್. ಸೇ ಫಾರ್ ಎಕ್ಸಾಂಪಲ್, ಅವನು ಹಲವಾರು ವರ್ಷಗಳಿಂದ ನಮ್ಮ ಮನೆಗಿದ್ದಾನೆ ಅಥವಾ ಸುಹಾಸ್ ಮನೆಗಿದ್ದಾನೆ ಅಥವಾ ಯಾರ ಮನೆಗೆ ಹೋಗಿದ್ದಾರೆ. ಓನರ್ಗೆ 10 ತಿಂಗಳ ರೆಂಟ್ ಬಂದಿದೆ. ಟೆನೆಂಟ್ ಮಗಳ ಮದುವೆ ಇತ್ತು ಅಂದ್ಕೊಳ್ಳಿ, ಅವನು ರೆಂಟ್ 3 ತಿಂಗಳಾದ್ಮೇಲೆ ಕೊಡ್ತೀನಿ ಸರ್, ಇವಾಗ ಒಂದು ಸ್ವಲ್ಪ ಕಷ್ಟ ಇದೆ, ಅಥವಾ ಕೊಡ್ತೀನಿ ಈಗ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಇನ್ನು 2 ತಿಂಗಳ ರೆಂಟ್ ಅವನೇನು ಮಾಡಿಲ್ಲ, ಕೊಟ್ಟಿಲ್ಲ ಅಂದರೆ ಬರಬೇಕಾಗಿದೆ. ವಾಟ್ ವಿ ಕಾಲ್ಡ್ ಆಸ್ ರಿಸೀವಬಲ್. ಏನಂತ ಕರಿತೀರ ಸ್ಟೂಡೆಂಟ್ಸ್ ಅದನ್ನ, ರಿಸೀವಬಲ್. ಈ ಎರಡನ್ನೂ ಸೇರಿಸಿ, ರೆಂಟ್ ರಿಸೀವ್ಡ್ ಮತ್ತು ರಿಸೀವಬಲ್ ಇವೆರಡನ್ನೂ ಸೇರಿಸಿ ನಾವು ಅದರ ಮೇಲೂ ಕೂಡ ಬಂದಿದೆ ಅಂದ್ಕೊಂಡೆ ಟ್ಯಾಕ್ಸಬಲ್ ಮಾಡಬೇಕಾಗಿರುತ್ತೆ. ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಏನು ಅನ್ರಿಯಲೈಸ್ಡ್ ರೆಂಟ್ ಅಂದರೆ ದ ರೆಂಟ್ ವಿಚ್ ಈಸ್ ನಾಟ್ ರಿಯಲೈಸ್ಡ್ ಬೈ ದ ಓನರ್. ಹಾಗಾದರೆ ರೆಂಟ್ ರಿಸೀವ್ಡ್ ಪ್ಲಸ್ ರಿಸೀವಬಲ್ ಮೈನಸ್ ಅನ್ರಿಯಲೈಸ್ಡ್. ಇದನ್ನ ನೆಕ್ಸ್ಟ್ ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀರಾ. ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ಇದಿಲ್ದಿರ ಯಾವುದು ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಮ ಸೆಕ್ಷನ್ ಸಿಗೆ ಬರುವಂಥ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಂತ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೇಳಲಿಕ್ಕೆ, ಕಂಡೀಷನ್ಸ್ ಹೇಳೋದಕ್ಕೆ, ಪ್ರಾವಿಷನ್ಸ್ ಹೇಳಲಿಕ್ಕೆ. ಅದಕ್ಕೋಸ್ಕರ ನೆಕ್ಸ್ಟ್ ಸೆಷನಲ್ಲಿ ಈ ಅನ್ರಿಯಲೈಸ್ಡ್ ರೆಂಟ್ನ ಕವರ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಿಮ್ಗೊಂದು ವಿಚಾರ ಗೊತ್ತಾಗೋಯ್ತು. ನೆಕ್ಸ್ಟ್ ಸೆಷನಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಬಗ್ಗೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಅಂದ್ಬಿಟ್ಟಿದೆ. ಓಕೆ, ಈಗ ಒಂದು ತಿಳ್ಕೊಳ್ಳಿ. ಏನು ತಿಳ್ಕೊತೀರಾ? ಆಕ್ಚುಯಲ್ ರೆಂಟ್ ಅಂದ್ರೇನು? ರೆಂಟ್ ರಿಸೀವ್ಡ್ ಪ್ಲಸ್ ರಿಸೀವಬಲ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಅಂದ್ಬಿಟ್ಟಿದೆ. ಹಾಗಾದರೆ ಆಕ್ಚುಯಲ್ ರೆಂಟ್ ಎಷ್ಟು ಸಾವಿರ ಅಂತೆ? 8,000, 3,000 ಅಂತೆ. ಎಷ್ಟೊಂದು ತೋರಿಸ್ತಾರೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಆಕ್ಚುಯಲ್ ರೆಂಟ್ ಅವ್ನು ತೋರಿಸ್ತಾ ಇರೋದು ಎಷ್ಟು? 3,000.
3000 per month. ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆ? ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆ? 8000 ಪರ್ ಮಂತ್. ಆಕ್ಚುಯಲ್ ರೆಂಟ್ ಎಷ್ಟಿದೆ? 3000 ಪರ್ ಮಂತ್. ವಿಚ್ ಎವರ್ ಈಸ್ ಹೈಯರ್. ವಿಚ್ ಎವರ್ ಈಸ್ ಹೈಯರ್ ಅಂದರೆ ಎಷ್ಟು? 8000 ಪರ್ ಮಂತ್. ಅಂದರೆ ಅರ್ಥ ಇಂಟು 12 ಮಾಡಿದ್ರೆ ಇದನ್ನೇ ನಾವೇನಂತ ಕರಿತೀರಾ? GAV ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀರಾ? GAV, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? MRV ಆರ್ FRV ವಿಚ್ ಎವರ್ ಈಸ್ ಹೈಯರ್, ಆರ್ standard rent whichever is lower, or expect annual rental value whichever is higher. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳಕಾದ್ರೆ ಫಸ್ಟ್ ಏನು ತಗೋಬೇಕಾಗುತ್ತೆ ಸ್ಟೂಡೆಂಟ್ಸ್? MRV 10,000, FRV 20,000, whichever is higher. Which one is higher? 20,000 is higher. Or standard rent. How much is the standard rent? 18,000. ಹಾಗಾದ್ರೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ಬರೋದೆಷ್ಟು? 18,000. ಆರ್ ARV ಎಷ್ಟಿದೆಯಂತೆ? 19,000 ಇದೆಯಂತೆ. ಎಷ್ಟಿದೆಯಂತೆ? 19,000 ಇದೆಯಂತೆ. ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್ ಇಯರ್? 19,000 ಈಸ್ ಹೈಯರ್. ಸೊ ಈ 19,000 ನಾವೇನಂತ ಕರಿತೀರಾ? GAV. ಹಾಗಾದ್ರೆ ಈ ಪೋರ್ಷನ್ ಇದೆ ನೋಡ್ರಿ, ಈ ಪೋರ್ಷನ್ನ ನಾವೇನಂತ ಕರಿತೀರಾ? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ತಿಳ್ಕೊಳ್ಳೇಬೇಕಾಗಿರೋ ಅಂಶ ಏನು? MRV, FRV ವಿಚ್ ಎವರ್ ಈಸ್ ಹೈಯರ್, ದಟ್ ಅಮೌಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ lower will be the expected rent. That amount is to be compared with ARV whichever is higher. ಹಾಗಾದ್ರೆ ನಿಮ್ಗೇನು ಗೊತ್ತಾಗಬೇಕಿಲ್ಲಿ? ಒಂದು ಹೈಯರ್, ಲೋಯರ್, ಹೈಯರ್. MRV, FRV ಸ್ಟ್ಯಾಂಡರ್ಡ್ ರೆಂಟ್, ARV ಇವೆರಡರಲ್ಲಿ ಹೈಯರ್, ಈ ಅಮೌಂಟಲ್ಲಿ ಇವೆರಡು ಅಮೌಂಟಲ್ಲಿ ಲೋಯರ್, ಈ ಅಮೌಂಟಿಂದ ಈ ಅಮೌಂಟ್ಗೆ ಮತ್ತೆ ಹೈಯರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಬನ್ನಿ ಸ್ಟೂಡೆಂಟ್ಸ್, ಹಾಗಾದರೆ ಈಗ ಹೋಗೋಣ ಪ್ರಾಬ್ಲಮ್ಸ್ಗೆ ಹೋಗ್ಲಿಕ್ಕೆ ಮುಂಚೆ ಇನ್ನೊಂದು ಕಿವಿ ಮಾತು ಹೇಳ್ಕೊಂಡು ಹೋಗೋಣ. ಲೆಟ್ ಔಟ್ ಪ್ರಾಪರ್ಟಿ ನಾವಿವಾಗ ಮಾಡ್ತಾ ಇರುವಂಥ ಕೇಸ್ ಲೆಟ್ ಔಟ್ ಪ್ರಾಪರ್ಟಿ. ಏನು ಮಾಡ್ಬೇಕಾಗಿರೋ ಸ್ಟೂಡೆಂಟ್ಸ್? MRV ಆರ್ FRV ಇವೆರಡರಲ್ಲಿ ಏನಾಗಿರಬೇಕು? ಹೈಯರ್ ತಗೊಬೇಕಾಗಿರುತ್ತೆ. ಏನು ಅಮೌಂಟ್ ಬಂದಿರುತ್ತೋ ದಟ್ ಅಮೌಂಟ್ ಆರ್ ಯಾವುದು? ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೋಯರ್. ಏನು ಬರುತ್ತೋ ಅದನ್ನೇ ನಾವೇನಂತ ಕರಿತೀರಾ? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀರಾ. ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ E. ಆಕ್ಚುಯಲ್ ರೆಂಟ್ ಇರುತ್ತೆ. ಆ ಆಕ್ಚುಯಲ್ ರೆಂಟ್ನ ಎಕ್ಸ್ಪೆಕ್ಟೆಡ್ ರೆಂಟ್ನ ಜೊತೆಗೆ ಕಂಪೇರ್ ಮಾಡಬೇಕಾಗಿರುತ್ತೆ. ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿ ದ GAV. ಅದನ್ನೇನಂತ ಕರಿತೀರಾ ಸ್ಟೂಡೆಂಟ್ಸ್? GAV. MRV, FRV ವಿಚ್ ಎವರ್ ಈಸ್ ಹೈಯರ್, ಆರ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೋಯರ್, ಆರ್ ಆಕ್ಚುಯಲ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್, ಲೋಯರ್, ಹೈಯರ್. ಹಾಗಾದರೆ ಒಂದು ಪ್ರಾಬ್ಲಮ್ ನಾನು ನೋಡ್ತಾ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಪ್ರೆಸೆಂಟೇಷನ್ ನಾವು 4 ಹೌಸ್ ಕೊಟ್ಟರೆ ಅಂದರೆ ಈ ರೀತಿ ಮಾಡಬೇಕಾ ಸರ್ ಅಂದರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ MRV ಇದೆ, ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಹಾಕಿ, FRV ಇದೆ, ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಹಾಕಿ. ಇವೆರಡರಲ್ಲಿ ಯಾವುದು ಹೈಯರ್ ಇದೆಯೋ ಅದನ್ನ ಇಲ್ಲಿ ಬರೀರಿ ಸ್ಟೂಡೆಂಟ್ಸ್. ಇವೆರಡರಲ್ಲಿ ಯಾವುದಿದೆಯೋ ಅದು ವಿಚ್ ಎವರ್ ಈಸ್ ಹೈಯರ್ ಅಂತ ಬರೀತೀರ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಇಲ್ಲಿ ಬರೀತೀರಾ. ಇವೆರಡು ಅಮೌಂಟಲ್ಲಿ ಯಾವುದು ಲೋಯರ್ ಇರುತ್ತೋ ಅದನ್ನ ಇಲ್ಲಿ ಬರೀತೀರಾ. ವಿಚ್ ಎವರ್ ಈಸ್ ಲೋಯರ್ ಅಂತ ಬರೀತೀರಾ. ಇದಕ್ಕೆ ಹೆಸರು ಕೊಡ್ತೀರಾ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ER. ಈ ಅಮೌಂಟ್ನ ಜೊತೆಗೆ ಆಕ್ಚುಯಲ್ ರೆಂಟ್ನ ತಗೋಬೇಕು. ಆಕ್ಚುಯಲ್ ರೆಂಟ್ ಹೆಂಗ್ ಬರುತ್ತೆ? ರೆಂಟ್ ರಿಸೀವ್ಡ್ ಪ್ಲಸ್ ರಿಸೀವಬಲ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಈ ಅಮೌಂಟ್ ಅಥವಾ ಈ ಅಮೌಂಟ್
ವಿಚ್ ಎವರ್ ಈಸ್ ಹೈಯರ್ ತಗೊಂತೀರ. ಇಲ್ಲಿ ಬರೀತೀರಾ ವಿಚ್ ಎವರ್ ಈಸ್ ಹೈಯರ್. ಇವೆರಡು ಅಮೌಂಟಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಈ ಅಮೌಂಟ್ನೇ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದನ್ನೇ ನಾವೇನಂತ ಕರಿತೀರಾ, GAV ಅಂತ ಕರಿತೀರ. GAV ಬಂದ ಮೇಲೆ ಏನು ಮಾಡಬೇಕು ಅಂತ ಲಾಸ್ಟ್ ಸೆಷನಲ್ಲಿ ಪ್ರಾಬ್ಲಮ್ಸ್ ಮಾಡಿಬಿಟ್ಟಿದ್ದೀರಾ. GAV ಹೆಂಗೆ ಕಂಡುಹಿಡಿಬೇಕು ಅಂತ ಈ ಸೆಷನಲ್ಲಿ ತಿಳ್ಕೊತಾ ಇದ್ದೀರಾ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 10 ಆಗಿತ್ತು ಲಾಸ್ಟ್ ಸೆಷನ್ನಲ್ಲಿ. ಇವಾಗ ನಾವು ಸಾಲ್ವ್ ಮಾಡೋವಂಥದ್ದು ಪ್ರಾಬ್ಲಮ್ ನಂಬರ್ 11. MRV ಎಷ್ಟಂತೆ, 6 lakhs ಅಂತೆ. FRV 8 lakhs, ಸ್ಟ್ಯಾಂಡರ್ಡ್ ರೆಂಟ್, ಆ್ಯಕ್ಚುಯಲ್ ರೆಂಟ್. ಅವ್ರು ಆತ ಪ್ರಾಬ್ಲಮಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಫಸ್ಟ್ ನಾವು ತಗೊಬೇಕಾಗಿರೋದು MRV ಎಷ್ಟಂತೆ, 6 lakhs. FRV 8 lakhs. ವಿಚ್ ಎವರ್ ಈಸ್ ಹೈಯರ್. ವಿಚ್ ಎವರ್ ಈಸ್ ಹೈಯರ್ ಫಾರ್ಮ್ಯಾಟ್ ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ, ನೀವು ಈ ರೀತಿನೇ ಬರೀಬೇಕಾಗಿರುತ್ತೆ. ವಿಚ್ ಎವರ್ ಈಸ್ ಹೈಯರ್ ಅಂತಂದರೆ ಇವೆರಡರಲ್ಲಿ ಹೈಯರ್ ಯಾವುದಿದೆ, ಹೈಯರ್ ಯಾವುದಿದೆ, 8 lakhs ಇದೆ. ಸೊ 8 lakhs ಬರ್ಕೊಳ್ಳಿ. ಆರ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಎಷ್ಟಂತೆ, 7 lakhs ಅಂತೆ. 7 lakhs. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ, 7 lakhs. ಸೊ 7 lakhs ಅಂತ ತಗೊಂತೀರಾ. ಇದನ್ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀರಾ. ಈ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ, 9 lakhs ಕೊಟ್ಟಿದ್ದಾರೆ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಲೋಯರ್, ಹೈಯರ್. ಇವೆರಡರಲ್ಲಿ ಹೈಯರ್ ಇರೋದೆಷ್ಟು, 9 lakhs. ಹಾಗಾದರೆ 9 lakhs ಏನಂತ ಕರಿತೀರಾ, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀರಾ. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಫಾರ್ಮ್ಯಾಟ್ನ ಒಂದು ಸ್ವಲ್ಪ ಆಗಿಂದಾಗೆ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು ನೀವು. ಈಗ ನಾವು ಮಾಡುವಂತಹದ್ದು ಪ್ರಾಬ್ಲಮ್ ನಂಬರ್ 12. ಏನಂತೆ ಪ್ರಾಬ್ಲಮ್ 12 ಹೇಳ್ತಿರೋದು, MRV ಎಷ್ಟಂತೆ, 4 lakhs. FRV ಎಷ್ಟಂತೆ, 4 lakhs. FRV ಎಷ್ಟಂತೆ, 3,80,000. ಇವೆರಡರಲ್ಲಿ ಹೈಯರ್ ಯಾವುದು, ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಹೈಯರ್ ಎಷ್ಟು, 4 lakhs. ಆರ್ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು, 3,70,000. ಇವೆರಡರಲ್ಲಿ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ವಿಚ್ ಎವರ್ ಈಸ್ ಲೋಯರ್. ವಿಚ್ ಎವರ್ ಈಸ್ ಲೋಯರ್ ಅಂದರೆ ಯಾವ್ದು ಬಂದಿರುತ್ತೆ ಸ್ಟೂಡೆಂಟ್ಸ್, 3,70,000. ಆರ್ ಆಕ್ಚುಯಲ್ ರೆಂಟ್ ಎಷ್ಟಿದೆ ಅಂತ ಸ್ಟೂಡೆಂಟ್ಸ್, 4 lakh. ಇವೆರಡರಲ್ಲಿ ಏನು ತಗೊಬೇಕಾಗಿರುತ್ತೆ, ವಿಚ್ ಎವರ್ ಈಸ್ ಹೈಯರ್. ಯಾವ್ದು ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ ಯಾವ್ದಾಗಿರುತ್ತೆ, 4 lakhs ಆಗಿರುತ್ತೆ. ಈ 4 lakhs ಅನ್ನೋದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, GAV ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 12ನೇದು, ಈಗ ಮಾಡೋದು 13ನೇದು. 13ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದಾಗ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, MRV ಇದೆ, FRV ಇದೆ, ಸ್ಟ್ಯಾಂಡರ್ಡ್ ರೆಂಟ್ ಇದೆ, ಆಕ್ಚುಯಲ್ ರೆಂಟ್ ಇದೆ. MRV 4 lakh, FRV 5 lakh. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ NA ಅಂತ ಕೊಟ್ಟಿದ್ದಾರೆ. NA ಅಂದ್ರೆ ಅರ್ಥ ಏನು, ನಾಟ್ ಅಪ್ಲಿಕಬಲ್ ಅಂದ್ರೆ ಅರ್ಥ ಆ ಒಂದು ಪ್ಲೇಸ್ನಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಪ್ಲಿಕಬಲ್ ಆಗೋದಿಲ್ಲಂತೆ. ಎಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಪ್ಲಿಕಬಲ್ ಆಗಲ್ಲ ಅಂತ ತಂದಾಗ ಫಸ್ಟ್ ಇಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅಂದ್ರೆ ಎಷ್ಟಾಗಿರುತ್ತೆ, 5 lakhs ಆಗಿರುತ್ತೆ. ರೆಂಟ್ ಕಂಟ್ರೋಲ್ ಆಕ್ಟ್ ಅಪ್ಲಿಕಬಲ್ ಆಗೋದಿಲ್ಲ, ನಾಟ್ ಅಪ್ಲಿಕಬಲ್ ಅಂದ್ರೆ ವಿಚ್ ಎವರ್ ಈಸ್ ಲೋಯರ್ ಅನ್ನು ನಿಲ್ಲಂತ ತಗೊಂಡ್ಬಿಟ್ಟಿರ, ಆ ಸ್ಟೆಪ್ ಮಾಡುವಂತ ಅಗತ್ಯ ಇಲ್ಲ. ಹಾಗಿಂದ ಹಾಗೆ ನಾವು ಇದು ಮಾಡಬೇಕಾಗಿರುತ್ತೆ. ಸೊ ಆಕ್ಚುಯಲ್ ರೆಂಟ್ ಎಷ್ಟಂತೆ, 3 lakhs. ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್ ಇಯರ್, 5 lakh ಈಸ್ ಹೈಯರ್. ಸೊ 5 lakh ಏನಂತ ಕರಿತೀರಾ, GAV ಅಂತ ಕರಿತೀರ. ಸೊ ನೆಕ್ಸ್ಟ್ ಈಗ ನಾವು ಮಾಡೋದು 14th ಪ್ರಾಬ್ಲಮ್. MRV ಎಷ್ಟಿದೆಯಂತೆ, 6 lakhs ಇದೆಯಂತೆ. 6 lakhs. FRV ನಿಲ್ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಇಲ್ಲಿ ನಾವು
FRV ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ನಾವು MRVನೇ ಹೈಯರ್ ಅಂತ ತಗೊಬೇಕಾಗಿರುತ್ತೆ 6 lakhs. ಆರ್ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಂತೆ 4 lakh ಅಂತ ಇದೆ. ವಿಚ್ ಎವರ್ ಈಸ್ ಲೋಯರ್, ವಿಚ್ ಒನ್ ಈಸ್ ಲೋಯರ್? 4 lakh ಈಸ್ ಲೋಯರ್. ಆರ್ ಆಕ್ಚುಯಲ್ ರೆಂಟ್ ಎಷ್ಟು? 3 lakh. ಇವೆರಡರಲ್ಲಿ ಯಾವುದು ಹೈಯರ್ ಆಗಿದೆಯೋ ಅದು ತಗೊಬೇಕಾಗಿರುತ್ತೆ. ಎಷ್ಟು ಲಕ್ಷ? 4 lakh ಅನ್ನೋದನ್ನ ಏನಂತ ಕರಿತೀರಾ ಸ್ಟೂಡೆಂಟ್ಸ್? GAV ಅಂತ ಕರಿತೀವಿ. ಈಗ ನಾನು ಮಾಡಿದ್ದು ಎಷ್ಟನೇದು? 15ನೇ ಪ್ರಾಬ್ಲಮ್. 14ನೇ ಪ್ರಾಬ್ಲಮ್ ಮಾಡಿದ್ದು. ಈಗ ಮಾಡಕ್ಕೆ ಕೊಟ್ಟಿರೋದು 15ನೇ ಪ್ರಾಬ್ಲಮ್. MRV ಕೊಟ್ಟಿಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ. FRV 9 lakhs. Which one is higher? 9 lakh is higher. Then ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ ಸ್ಟೂಡೆಂಟ್ಸ್? 7 lakh. ಇವೆರಡರಲ್ಲಿ ಏನು ಮಾಡಬೇಕಾಗಿರುತ್ತೆ? ವಿಚ್ ಎವರ್ ಈಸ್ ಲೋಯರ್. 7 lakhs. ಆರ್ ಆಕ್ಚುಯಲ್ ರೆಂಟ್ ಎಷ್ಟಿದೆ ಸ್ಟೂಡೆಂಟ್ಸ್? 10 lakhs. ಇವೆರಡರಲ್ಲಿ ಏನು ಮಾಡಬೇಕಾಗಿರುತ್ತೆ? ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 10 lakhs. 10 lakhs ಏನಂತ ಕರೀತಾರೆ ಸ್ಟೂಡೆಂಟ್ಸ್? GAV. ಹಾಗಾದರೆ MRV, FRV, ವಿಚ್ ಎವರ್ ಈಸ್ ಹೈಯರ್, ಆರ್ ಸ್ಟ್ಯಾಂಡರ್ಡ್ ರೆಂಟ್, ವಿಚ್ ಎವರ್ ಈಸ್ ಲೋಯರ್, ಆರ್ ಆಕ್ಚುಯಲ್ ರೆಂಟ್, ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿ ದ GAV. ಏನು ಸ್ಟೂಡೆಂಟ್ಸ್? MRV ಆರ್ FRV ವಿಚ್ ಎವರ್ ಈಸ್ ಹೈಯರ್ ಏನಂತ ಕರಿತೀರಿ ನೀವು ಅದನ್ನ? ನೋಷನಲ್ ರೆಂಟ್. ಆರ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೋಯರ್ ಏನಂತ ಕರಿತೀರಿ ಅದನ್ನ? ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ಹೆಂಗೆ ಬರುತ್ತೆ ಸ್ಟೂಡೆಂಟ್ಸ್? MRV, FRV ವಿಚ್ ಎವರ್ ಈಸ್ ಹೈಯರ್ ಸಬ್ಜೆಕ್ಟ್ ಟು ದ ಮ್ಯಾಕ್ಸಿಮಮ್ ಆಫ್ ಸ್ಟ್ಯಾಂಡರ್ಡ್ ರೆಂಟ್ ಏನಂತ ಕರಿತೀರಾ? ಎಕ್ಸ್ಪೆಕ್ಟೆಡ್ ರೆಂಟ್. ಆಕ್ಚುಯಲ್ ರೆಂಟ್ನ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಮಾಡಿದ್ರೆ ಬರೋದೆ GAV ಆಗಿರುತ್ತೆ ಸ್ಟೂಡೆಂಟ್ಸ್. ಆಕ್ಚುಯಲ್ ರೆಂಟ್ ಹೆಂಗೆ ಬರುತ್ತೆ? ರೆಂಟ್ ರಿಸೀವ್ಡ್ ಪ್ಲಸ್ ರಿಸೀವಬಲ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಓಕೆ, ಈಗ ಪ್ರಾಬ್ಲಮ್ ನಂಬರ್ 16. ಪ್ರಾಬ್ಲಮ್ ನಂಬರ್ 16 ಹೇಗೆ ಬರುತ್ತೆ? MRV, FRV ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ನಾಟ್ ಅಪ್ಲಿಕಬಲ್. ಆಕ್ಚುಯಲ್ MRV ಎಷ್ಟಿದೆ ಸ್ಟೂಡೆಂಟ್ಸ್? 6 lakh ಇದೆ. FRV ಎಷ್ಟಿದೆ? 8 lakh ಇದೆ. ವಿಚ್ ಒನ್ ಈಸ್ ಹೈಯರ್? 8 lakh. ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕಬಲ್ ಅಂತ ತಗೊಬೇಕಾದ್ರೆ ನಾವು 8 lakhs ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆಕ್ಚುಯಲ್ ರೆಂಟ್ ಇರುವಂತಹದ್ದು 9 lakh. ಆಕ್ಚುಯಲ್ ರೆಂಟ್ ಇರೋದು 9 lakh. ಇವೆರಡರಲ್ಲಿ ಯಾವುದು ಹೈಯರ್ ಆಗಿದೆಯೋ ಅದು ತಗೊಬೇಕು. ವಿಚ್ ಒನ್ ಈಸ್ ಹೈಯರ್? 9 lakh ಈಸ್ ಹೈಯರ್. 9 lakh ಏನಂತ ಕರಿತೀರ ನೀವು? GAV, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀರ. ಹಾಗಾದ್ರೆ ಈಗ ಮುಂದಕ್ಕೆ ಹೋಗೋಣ. ಪ್ರಾಬ್ಲಮ್ ನಂಬರ್ 17. ಇದರಲ್ಲಿ 4 ಎಲಿಮೆಂಟ್ ಕೊಟ್ಟಿದ್ದಾರೆ. ನೋಡೋಣ. MRV 10 lakh, FRV 9,60,000, ವಿಚ್ ಎವರ್ ಈಸ್ ಹೈಯರ್. ಇವೆರಡಲ್ಲಿ ಹೈಯರ್ ಯಾವುದು? 10 lakh. ಆರ್ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು? 10,80,000. ವಿಚ್ ಎವರ್ ಈಸ್ ಲೋಯರ್. ವಿಚ್ ಒನ್ ಈಸ್ ಲೋಯರ್? 10 lakhs. ಆರ್ ಆಕ್ಚುಯಲ್ ರೆಂಟ್ ಎಷ್ಟಿರೋದು? 9,60,000. ಇವೆರಡು ಅಮೌಂಟಲ್ಲಿ ಯಾವ ಅಮೌಂಟ್ ಜಾಸ್ತಿ ಇದೆಯೋ ಅದನ್ನು ತಗೊಬೇಕು. ಯಾವ್ದು ಜಾಸ್ತಿ ಇದೆ? 10 lakhs ಇದೆ. 10 lakhs ಏನಂತ ಕರಿತೀರ ಸ್ಟೂಡೆಂಟ್ಸ್ ನೀವು? GAV ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್. ಈಗ ನಾವು ಮಾಡಿದ್ದು 17ನೇದು. ಈಗ ಮಾಡಕ್ಕೆ ಕೊಟ್ಟಿರೋದು 18ನೇ ಪ್ರಾಬ್ಲಮ್. ಆಸ್ ಯೂಶುವಲ್ MRV 9 lakh, FRV 9,60,000, whichever is higher 9,60,000, or standard rent 8,40,000, whichever is lower. Which one is lower here? 8,40,000, or actual rent 7,20,000. Whichever is higher. Which one is the area? 8,40,000. ಇದನ್ನ ಏನಂತ ಕರಿತೀರಾ ಸ್ಟೂಡೆಂಟ್ಸ್ ನೀವು? GAV ಅಂತ ಕರಿತೀರಾ.
ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್. ಈಗ ನಾವು ಮಾಡೋದು 19ನೇ ಪ್ರಾಬ್ಲಮ್. MRV 10 lakh, FRV 10,80,000, whichever is higher 10,80,000. Standard rent 9,60,000, whichever is lower 9,60,000. Our actual rent 9 lakh. Whichever is higher. ಅಂದ್ರೆ ಬರುವಂತಹದ್ದು 9,60,000. ಇದನ್ನೇನಂತ ಕರೀತೀರ ಸ್ಟೂಡೆಂಟ್ಸ್? ನೀವು GAV ಅಂತ ಕರೀತೀರ. ಈಗ ನೀವು ಮಾಡಿದ್ದು 19ನೇ ಪ್ರಾಬ್ಲಮ್. ಈಗ ಮಾಡಕ್ ಹೊರಟಿರೋದು 20ನೇ ಪ್ರಾಬ್ಲಮ್. 20ನೇ ಪ್ರಾಬ್ಲಮ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, MRV 8 lakhs, FRV 8,40,000, whichever is higher. ಅಂದ್ರೆ ಬರೋದು 8,40,000. or standard rent 9 lakh, whichever is lower. ಅಂದ್ರೆ ಬರೋದು 8,40,000. ಆಕ್ಚುಯಲ್ ರೆಂಟ್ ಇರುವಂತಹದ್ದು 9,60,000, ವಿಚೆವರ್ ಈಸ್ ಹೈಯರ್. ಅಂದರೆ ಬರುವಂತಹದ್ದು 9,60,000. ಇದನ್ನೇನಂತ ಕರೀತೀರ ಸ್ಟೂಡೆಂಟ್ಸ್? ನೀವು GAV ಅಂತ ಕರೀತೀರಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 20 ಪ್ರಾಬ್ಲಮ್. 10 ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಬನ್ನಿ ಹೋಗೋಣ.